ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನ ವಿಪಶ್ಯನ್ ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ, ಸಮೃದ್ಧಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಥಸಪ್ತಮಿ ಅಂತಂದರೆ ಸೂರ್ಯನ ಪ್ರಿಯವಾದ ದಿನ, ಸೂರ್ಯನಿಗೆ ಬಹಳಷ್ಟು ಅಚ್ಚುಮೆಚ್ಚಿನ ದಿನ. ಯಾರಾದರೂ ಸಂತೋಷವಾಗಿದ್ದರೆ ಅವ್ರ ಹತ್ರ ಏನೇ ಕೇಳಿದ್ರು ಕೊಟ್ಟು ಬಿಡ್ತಾರಂತೆ. ಹಾಗಾಗಿ ಅವತ್ತು ಸಂತೋಷವಾಗಿರ್ತಕ್ಕಂಥ ದಿನ. ನೀವು ಕೇಳಬೇಕಾಗಿರ್ತಕ್ಕಂಥದ್ದು ಎರಡೇ ಸೂರ್ಯನ ಹತ್ರ, ಒಂದು ಆರೋಗ್ಯ, ಇನ್ನೊಂದು ಪಿತೃದೋಷ ಪರಿಹಾರ. ಇವೆರಡನ್ನ ಕೇಳಲೇಬೇಕು ನೀವು ಸೂರ್ಯನ ಹತ್ರ. ಸರಿ, ಹಾಗಾದರೆ ರಥಸಪ್ತಮಿ ಯಾವಾಗ ಅಂದರೆ ಜನವರಿ 25, 2026 ಭಾನುವಾರ. ಭಾನುವಾರ ಅಂತಂದ್ರೆ ರವಿವಾರ ಅಂತೀವಿ. ರವಿ ಅಂದರೆ ಸೂರ್ಯ, ಸೂರ್ಯನಿಗೆ ಪ್ರಿಯವಾದ ವಾರವೇ ಈ ಸಲ ರಥಸಪ್ತಮಿ ಬಿದ್ದಿದೆ. ರಥಸಪ್ತಮಿ ದಿನ ರಥದ ದರ್ಶನ ಮಾಡಲೇಬೇಕು. ರಥ ಅಂದರೆ ತೇರು, ಅಂದರೆ ಜಾತ್ರಾ ಮಹೋತ್ಸವ. ವರ್ಷದಲ್ಲೇ ಹೆಚ್ಚು ರಥಸಪ್ತಮಿಯ ದಿನವೇ ರಥಗಳ ಒಂದು ಚಾಲನೆ ಆಗುವಂಥದ್ದು, ಬ್ರಹ್ಮರಥೋತ್ಸವಗಳಾಗುವಂಥದ್ದು. ಹಾಗಾಗಿ ಈ ರಥಸಪ್ತಮಿಗೆ ನೀವು ರಥ ದರ್ಶನ ಮಾಡಲೇಬೇಕು. ಅರುಣೋದಯ ವ್ಯಾಪಿನಿಯಲ್ಲಿ ರಥಸಪ್ತಮಿ ಆಚರಣೆ ಅಂದರೆ ಅರುಣೋದಯ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂತ ತಗೊಳ್ಳಿ. ಒಂದು 4:15 6 ಅಂತಲೇ ಇಟ್ಕೊಳ್ಳಿ ನಮ್ಮ ಒಂದು ವ್ಯಾವಹಾರಿಕ ಸಮಯದಲ್ಲಿ. ಹಾಗಾಗಿ ಸಾಧ್ಯವಾದಷ್ಟು 25ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ ಎದ್ದು ರೆಡಿಯಾಗಿ 4:15 ಅಷ್ಟೊತ್ತಿಗೆ ನೀವು ಪೂಜೆ ಹಾಗೂ ನಮಸ್ಕಾರಕ್ಕೆ ಸಿದ್ಧರಾಗಬೇಕು. ಅರುಣೋದಯ ಕಾಲದಲ್ಲೇ ಸ್ನಾನ ಆಗಬೇಕು. ಅಂದರೆ 4ರಿಂದ 4:15 ಸ್ನಾನ ಮಾಡಿ, ಇಲ್ಲ ಮ್ಯಾಕ್ಸಿಮಮ್ 4:15ರಿಂದ 5 ಗಂಟೆಗೆ ಸ್ನಾನ ಮಾಡಿ. ಅದಕ್ಕಿಂತ ಹೆಚ್ಚು ಲೇಟ್ ಮಾಡ್ಕೊಳ್ಬೇಡಿ. ಸ್ನಾನ ಮಾಡಬೇಕಾದ್ರೆ ಒಂದು ಶ್ಲೋಕ ಇದೆ. ಏನಪ್ಪ ಶ್ಲೋಕ ಅಂದರೆ, ಸದಾ ಜನ್ಮ ಕೃತಂ ಪಾಪಂ, ಸದಾ ಜನ್ಮ ಕೃತಂ ಪಾಪಂ ಮಯಾ ಜನ್ಮ ಸುಜನ್ಮಸು, ಮಯಾ ಜನ್ಮ ಸುಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರೆ ಹಂತು ಸಪ್ತಮಿ, ತನ್ಮೇ ರೋಗಂಚ ಶೋಕಂಚ ಮಾಕರೆ ಹಂತು ಸಪ್ತಮಿ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ. ಬರ್ಕೊಳ್ಳಿ. ಅದಕ್ಕೆ ನಾನು 2 ಸಲ ಹೇಳಿದ್ದು, ಇನ್ನೊಮ್ಮೆ ಹೇಳ್ತೀನಿ ಪೂರ್ತಿ, ನೀವು ಅದನ್ನು ಅನಾಲಿಸಿಸ್ ಮಾಡ್ಕೊಳ್ಳಿ. ಸದಾ ಜನ್ಮ ಕೃತಂ ಪಾಪಂ ಮಯಾ ಜನ್ಮ ಸುಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರೆ ಹಂತು ಸಪ್ತಮಿ. ರೋಗ ಮತ್ತು ಶೋಕವನ್ನು ದೂರ ಮಾಡುವಂಥ ಸಪ್ತಮಿ ದಿನ ನಾವು ಆ ವಿಶೇಷವಾದ ಸೂರ್ಯನನ್ನು ಆರಾಧನೆ ಮಾಡ್ತೀವಿ. ಇತಿ ಸಪ್ತ ವಿಧಂ ಪಾಪಂ, 2ನೇ ಶ್ಲೋಕ ಇದು. ಇತಿ ಸಪ್ತ ವಿಧಂ ಪಾಪಂ ಸ್ನಾನಾನ್ಮೇ ಸಪ್ತ ಸಪ್ತಕೆ ಸಪ್ತ ವ್ಯಾಧಿ ಸಮಾಯುಕ್ತಂ ಹರಮ ಕರಿ ಸಪ್ತಮೇ. ಎಷ್ಟು ಚೆನ್ನಾಗಿದೆ ನೋಡಿ. 3ನೇ ಶ್ಲೋಕ. ಏತದ್ ಜನ್ಮಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತ ಜ್ಞಾತೇ ಚಯೇ ಪುನಃ. ಇದು 3ನೇ ಶ್ಲೋಕ. ಈ 3 ಶ್ಲೋಕಗಳನ್ನು ಹೇಳಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅನ್ನುವಂಥ 4ನೇ ಶ್ಲೋಕವನ್ನು ಹೇಳಿ ತಲೆಗೆ ನೀರು ಹಾಕೋಬೇಕು. ಸ್ನಾನ ಮಾಡುವಂಥ ಪದ್ಧತಿ ಹೇಗೆ ಗೊತ್ತಾ? ಹಿಂದಿನ ದಿನ ಸಂಜೆ 6 ಗಂಟೆ ಒಳಗೆ ಚಂದ್ರೋದಯ ಅಂದರೆ ಸೂರ್ಯಾಸ್ತ ಆಗೋದ್ರ ಒಳಗೆ ಎಕ್ಕದ ಗಿಡ ಇದೆಯಲ್ಲ, ಬಿಳಿ ಎಕ್ಕದ ಗಿಡ, ಆ ಎಕ್ಕದ ಗಿಡ ಹತ್ರ ಹೋಗಿ ಗಿಡಕ್ಕೆ ನಮಸ್ಕಾರ ಮಾಡಿ ಉಗುರು ತಾಗದೇ ಇದ್ದ ಹಾಗೆ ಎಲೆಗಳನ್ನು ಮುರ್ಕೊಂಬರ್ಬೇಕು. ಒಬ್ಬೊಬ್ಬರಿಗೆ 7 ಎಲೆಗಳು ಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ 7x1, 7x2, 7x3, 7x4 ಆ ಥರ 4 ಜನ ಇದ್ದರೆ 7×4 ಅನ್ನುವಂಥ = ಮಾಡಿ ನೀವು ತಗೊಬರ್ಬೇಕು. ವಿಶೇಷವಾಗಿ ಈ ಎಲೆಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅಂದರೆ, 1 ಎಲೆ ತಲೆ ಮೇಲೆ ಇಟ್ಕೊಳ್ಬೇಕು, ಶಿರೆ ಅಂತ 1 ಎಲೆ, ಇನ್ನು 2 ಎಲೆ ಭುಜದ ಮೇಲೆ, 3 ಎಲೆ ಆಯಿತು. ಇನ್ನು 2 ಎಲೆ ತೊಡೆ ಮೇಲೆ ಕುತ್ಕೋಬೇಕು. ಒಂದು ಚಿಕ್ಕ ಚೇರ್ ಹಾಕ್ಕೊಂಡು ಕುತ್ಕೊಂಡು ಹಾಕ್ಕೋಬೇಕು. ಇನ್ನೊಂದು 2 ಎಲೆ ಕೆಲವರು ಕಾಲ ಮೇಲೆ ಇಡ್ತಾರೆ, ಕೆಲವರು ಕಾಲ ಮೇಲೆ ಇಡೋದು ಬೇಡ ಅಂತ ತೊಡೆಲೆ 4 ಎಲೆನೂ ಇಟ್ಕೊಳ್ತಾರೆ. ಹೊಟ್ಟೆ ಮೇಲೆ ಇಟ್ಕೊಳ್ಳೋ ಪದ್ಧತಿ ಇದೆ. ಒಟ್ಟು 7 ಎಲೆ ನಿಮ್ಮ ದೇಹದ ಮೇಲೆ ಇಟ್ಕೊಂಡು ಸ್ವಲ್ಪ ತೈಲಾಭ್ಯಂಜನ ಮಾಡಿಕೊಂಡು ವಿಶೇಷವಾಗಿ ಈ ಒಂದು ಸನ್ನಿಧಾನದಲ್ಲಿದ್ದೀನಿ, ನಾನು ಸೂರ್ಯನಾರಾಯಣ ಸನ್ನಿಧಾನದಲ್ಲಿದ್ದೀನಿ ಅಂತೇಳಿ ತಲೆಗೆ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಿ ಶುದ್ಧಿಯಾಗಿ ವಿಶೇಷವಾಗಿ ಆ ಸ್ವಾಮಿಯ ಆಶೀರ್ವಾದಕ್ಕೆ ನೀವು ಒಳಗಾಗಬೇಕು. ಇನ್ನು
ಸ್ನಾನ ಎಲ್ಲ ಮುಗಿದ ಮೇಲೆ ಅಡುಗೆ ಮನೆಗೆ ಬಂದು ನೀವು ಗೋಧಿ ಅಥವಾ ರವೆಗೆ ಸಂಬಂಧಪಟ್ಟಂಥ ಪಾಯಸವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ತುಪ್ಪದಿಂದ ದೀಪವನ್ನು ಹಚ್ಚಿ ಸೂರ್ಯನಿಗೆ 12 ನಮಸ್ಕಾರವನ್ನು ಮಾಡಿ ಆದಿತ್ಯ ಹೃದಯ ಇತ್ಯಾದಿ ಸೂರ್ಯನ ಸ್ತೋತ್ರಗಳನ್ನು ಕೇಳುವಂಥದ್ದು, ಕೇಳಿ ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು. ನಮಸ್ಕಾರ ಪ್ರಿಯೋ ಭಾನು, ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ಹೆಚ್ಚು ತೃಪ್ತಿ ಆಗ್ತಾನೆ. ಹಾಗಾಗಿ ನಮಸ್ಕಾರವನ್ನು ಮಾಡಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ. ಅದಾದ ಮೇಲೆ ಕೆಂಪು ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡೇ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಮಂಗಳಾರತಿ ಆದಮೇಲೆ ಗೋಧಿ ಅಥವಾ ರವೆ ಪಾಯಸವನ್ನು ನೈವೇದ್ಯ ಮಾಡೋದು ನೀವು ಸ್ವೀಕಾರ ಮಾಡಬೇಕು. ಸಂಬಂಧಪಟ್ಟಂಥ ನೈವೇದ್ಯವನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಮುಖ್ಯವಾಗಿ ಅರ್ಘ್ಯ ಕೊಡಬೇಕು. ಓಂ ಸೂರ್ಯ ನಾರಾಯಣಾಯ ನಮಃ ಇದಮರ್ಘ್ಯಂ 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 ಅಂತ ಅರ್ಘ್ಯ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಕೆಂಪು ಅಕ್ಷತೆಗಳನ್ನು ಉಪಯೋಗಿಸಿ ಪೂಜೆಯನ್ನು ಮಾಡಬೇಕು. ಈ ಒಂದು ರಥಸಪ್ತಮಿ ದಿನ ಈ ಒಂದು ಕ್ರಮವನ್ನು ಮಾಡೋದ್ರಿಂದ ಭಗವಂತ ನಿಮಗೆ ಹೆಚ್ಚೆಚ್ಚು ಶುಭ ಫಲವನ್ನು ಕೊಡ್ತಾನೆ. ಅಂತಿಂತ ಶುಭ ಅಲ್ಲ, ಹೆಚ್ಚೆಚ್ಚು ಶುಭ ಫಲವನ್ನು ಕೊಡ್ತಾನೆ. ಜೊತೆಗೆ ಭಗವಂತನ ಕೃಪಾಶೀರ್ವಾದ ಸಿಗುತ್ತೆ. ಅತ್ಯಂತ ಭಯಂಕರವಾದಂಥ ರೋಗಗಳು, ದೊಡ್ಡ ದೊಡ್ಡ ಮಹಾರೋಗಗಳನ್ನು ಕೂಡ ನೀವು ನಿವಾರಣೆ ಮಾಡಿಕೊಂಡು ಸಂತೃಪ್ತಿಯಾದಂಥ ಜೀವನವನ್ನು ನಡೆಸೋದಕ್ಕೆ ರಥಸಪ್ತಮಿ ಅತ್ಯಂತ ಅದ್ಭುತವಾದ ಪರ್ವಕಾಲ. ಇದನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಚಿಂತೆ ಮಾಡಬೇಡಿ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಆರೋಗ್ಯಂ ಭಾಸ್ಕರಾದಿಚ್ಛೆ ಅಂದರೆ ಆರೋಗ್ಯ ಬೇಕು ಅಂದರೆ ಸೂರ್ಯನನ್ನೇ ಆರಾಧನೆ ಮಾಡಬೇಕು. ಸೂರ್ಯ ನಮಸ್ಕಾರ, ಸೂರ್ಯ ಪೂಜೆ, ಸೂರ್ಯ ಪ್ರಾರ್ಥನೆ, ಸೂರ್ಯ ಸ್ತೋತ್ರವನ್ನು ಶ್ರವಣ ಮಾಡುವಂಥದ್ದು ಅಥವಾ ಮನನ ಮಾಡುವಂಥದ್ದು ನಿಮಗೆ ಹೆಚ್ಚೆಚ್ಚು ಶುಭ ಫಲಗಳನ್ನು ಭಗವಂತ ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೊಮ್ಮೆ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.